ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಬಾಗೇವಾಡಿ ಮತಕ್ಷೇತ್ರ ವಿಜಯಪುರ ಜಿಲ್ಲೆ ಇವರು ರಾಜ್ಯದ ರೈತರ ಕುರಿತು ಪುಕ್ಕಟ ನೀರು, ಪುಕ್ಕಟ ಕರೆಂಟು ಹಾಗೂ ರೈತರು ಪದೇ ಪದೇ ಬರಗಾಲ ಬೀಳಲೆಂದು ಆಶಿಸುತ್ತಾರೆಂದು ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಖಂಡಿಸಿ ಇಂದು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಈ ಹೇಳಿಕೆಗೆ ಸ್ಪಷ್ಟೀಕರಣ ಕೊಡಬೇಕೆಂದು ಮಾನ್ಯ ಸಚಿವರಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ದಯವಿಟ್ಟು ಈ ಥರ ಏನಪ್ಪ ಅಂದ್ರೆ ರೈತರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ಯಾವತ್ತೂ ರಾಜ್ಯದ ರೈತರು ಏನಪ್ಪ ಅಂದ್ರೆ ಸಹಿಸೋದಿಲ್ಲ. ಈ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕು ಅಂತೇಳಿ ನಾವು ರಾಜ್ಯದ ರೈತರ ಪರವಾಗಿ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಈ ಆಗ್ರಹಿಸ್ತಾ ಇದೆ. ಇಂದು ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ನೀಡಬೇಕೆಂದೇಳಿ ನಮ್ಮ ಒಂದು ಆಗ್ರಹ ಇದೆ. ಜೈ ಜವಾನ್ ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ, ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ. 1/2023 ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಮಾನ್ಯ ಸಚಿವರು ಬಸವನ ಬಾಗೇವಾಡಿ ಮತಕ್ಷೇತ್ರ ಹಾಗೂ ಜವಳಿ ಕಬ್ಬು ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯರೇ, ವಿಷಯ ರೈತರ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ಹಿಂತೆಗೆದುಕೊಳ್ಳಲು ಎಚ್ಚರಿಕೆ ಸಂದೇಶ ನೀಡುವ ಕುರಿತು ರೈತರ ಸಾಲ ಮನ್ನಾ ಬಗ್ಗೆ ಪದೇ ಪದೇ ಬರಗಾಲ ಬೀಳಲಿ, ಸರ್ಕಾರ ಅನುದಾನ ನೀಡಲಿ, ಸಾಲ ಮನ್ನಾ ಮಾಡಲಿ ಅಂತ ಕಾಯುತ್ತಿದ್ದಾರೆ. ಅಲ್ಲದ ರೈತರಿಗೆ ಕೃಷ್ಣಾ ನದಿ ನೀರು ಪುಕ್ಕಟ, ಕರೆಂಟ್ ಪುಕ್ಕಟ ಬರ್ತದ ಅಂಥೇಳಿ ಅವಹೇಳನಕಾರಿಯಾಗಿ ಭಾಷಣ ಮಾಡಿರುತ್ತೀರಿ. ಇದು ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ವಿಷಯವಾಗಿದೆ. ಇದನ್ನು ರಾಜ್ಯದ ರೈತರು ಯಾವತ್ತೂ ಕ್ಷಮಿಸುವಂತಿಲ್ಲ. ಅವರು ವ್ಯವಸಾಯ ಮಾಡೇ ಜೀವನ ನಡೆಸುವವರು. ಆದ್ದರಿಂದ ತಾವು ಹೇಳಿಕೆ ಅವಹೇಳನಕಾರಿ ಭಾಷಣವನ್ನು ಹಿಂತೆಗೆದುಕೊಳ್ಳಬೇಕು ಹಾಗೂ ಇನ್ನು ಮುಂದೆ ಇಂಥ ಹೇಳಿಕೆಗಳನ್ನು ನೀಡಬಾರದು. ಇದರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ದಿನಾಂಕ 4/1/2024 ವಿಜಯಪುರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಬೃಹತ್ ಪ್ರತಿಭಟನೆ ಮಾಡುತ್ತಿದ್ದು, ರೈತರ ಪ್ರತಿಭಟನೆ ಮೂಲಕ ತಮಗೆ ಈ ಮೂಲಕ ರೈತರ ಅವಹೇಳನಕಾರಿ ಹೇಳಿಕೆ ಹಿಂತೆಗೆದುಕೊಳ್ಳಲು ಈ ಎಚ್ಚರಿಕೆ ಸಂದೇಶವನ್ನು ತಮಗೆ ನೀಡುತ್ತಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ. ಅಲ್ಲಿ ಸರ್ ಇನ್ನೊಂದು ಅಲ್ಲಿ ಸೈಕ್ಲಿಂಗ್ ದವರು ವಾಸ್ತವ್ಯ ಕೊಟ್ಟಿದ್ದಾರೆ ಸರ್. ಅದು ನಾವು ಮಾನ್ಯ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮರ್ಚೆಂಟ್ಸ್ ಅಸೋಸಿಯೇಷನ್ ಹಾಲ್ದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಎಲ್ಲ ಸೈಕ್ಲಿಂಗ್ ದವರು ಎಲ್ಲರೂ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾರಣ ಶಿವಾನಂದ ಪಾಟೀಲ್ ಸಾಹೇಬರು ಕಬ್ಬು ಮತ್ತು ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹೌದು, ಸಚಿವರು ಹೌದು. ಇವರು ಸಾರ್ವಜನಿಕವಾಗಿ ರೈತರ ಬಗ್ಗೆ ಕೊಟ್ಟಂಥ ಅವಹೇಳನಕಾರಿಯಾದ ಭಾಷಣವನ್ನು ನಾವು ಖಂಡಿಸಿ, ಆ ಭಾಷಣದಲ್ಲಿ ಹೇಳಿರುವುದು ಕೃಷ್ಣಾ ನದಿಯ ನೀರು ಪುಕ್ಕಟ ಸಿಗ್ತದೆ, ರಾಜ್ಯದ ಕರೆಂಟು ವಿದ್ಯುತ್ ಪೂರೈಕೆ ಆಗ್ತದೆ ಫ್ರೀಯಾಗಿ, ಆಮೇಲೆ ರೈತರು ಪದೇ ಪದೇ ಬರಗಾಲ ಬೀಳಲಿ ಅಂತೇಳಿ ಬಯಸ್ತಾ ಇದ್ದಾರೆ, ಸರ್ಕಾರದಿಂದ ಬರ ಪರಿಹಾರ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿ ರೈತರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಥರ ಹೇಳೋದ್ರಿಂದ ರಾಜ್ಯದ ರೈತರು ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಸಹಿಸೋದು ಇಲ್ಲ. ಯಾಕಂದ್ರೆ ತಾವೊಬ್ಬರು ಜವಾಬ್ದಾರಿಯುತ ಹಿರಿಯ ಸಚಿವರು, ಸರ್ಕಾರದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಗೌರವ ಇದೆ, ತಮ್ಮದೇ ಆದಂಥ ಪ್ರಭಾವ ಇದೆ. ಸಚಿವರಾಗಿ ರೈತರ ಬಗ್ಗೆ ತಾವು ಈ ಥರ ಹೇಳೋದು ಸರಿಯಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿಯು ಇದನ್ನು
ಸಹಿಸೋದಿಲ್ಲ ಅಂತೇಳಿ ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥ ಹೇಳಿಕೆಗಳನ್ನು ಮುಂದೆ ಎಂದೂ ಹೇಳಬಾರ್ದು ರೈತರ ಬಗ್ಗೆ. ಯಾಕಂದ್ರೆ ರೈತರು ಸ್ವಾಭಿಮಾನಿಗಳು. ಹಗಲು ರಾತ್ರಿ ಬೇರೆ ಎಲ್ಲ ವರ್ಗದವರಿಗೆ ಸಮಯ ಅಂತ ಇದೆ, ದುಡಿಲಿಕ್ಕೆ ನೌಕರ ವರ್ಗ, ಕಾರ್ಮಿಕ ವರ್ಗ ಎಲ್ಲರಿಗೂ ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿದೆ. ಆದರೆ ರೈತರಿಗೆ ಯಾವುದೇ ಸಮಯ ಅಂತಿಲ್ಲ. ರಾತ್ರಿ 2 ಗಂಟೆಗೆ ವಿದ್ಯುತ್ ಬರ್ತೈತಿ, 4 ಗಂಟೆಗೆ ವಿದ್ಯುತ್ ಕೊಡ್ತಾರ, 10 ಗಂಟೆಗೆ ವಿದ್ಯುತ್ ಕೊಡ್ತಾರ, ಮಧ್ಯರಾತ್ರಿ. ಈ ರಾತ್ರಿ ಅಂತೇಳಿ ಲೆಕ್ಕ ಹಾಕ್ದರೆ ರೈತರು ಕಷ್ಟಪಟ್ಟು ಒಂದು ರಾತ್ರಿಯಲ್ಲಿ ಏನಾಗುತ್ತೋ ಏನಿಲ್ಲ ಜೀವ ಭಯ ಇಟ್ಕೊಂಡು ಅವರು ತಮ್ಮ ಜೀವವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ರಾತ್ರಿ ನೀರನ್ನ ಬಿಡ್ತಾರ. ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಕೆ ಆಗಲ್ಲ. ಹಾಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಕೂಡ ಇದೆ. ಇದು ಎಲ್ಲವನ್ನ ನಾವು ರೈತರು ಸಹಿಸಿಕೊಂಡು ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಸರ್ಕಾರ ಏನು ನಿಗದಿಪಡಿಸಿದಂತಹ ಸಮಯದಲ್ಲಿ ವಿದ್ಯುತ್ತನ್ನು ಬಳಸ್ಕೊಂಡು ರೈತರು ನೀರನ್ನ ಬೆಳೆಗಳಿಗೆ ಬಳಸ್ತಾರೆ. ಆದ್ರೆ ಇಷ್ಟು ಕಷ್ಟಪಡುವಂತ ರೈತರ ಬಗ್ಗೆನೇ ಈ ತರ ಹೇಳಿಕೆ ನೀಡೋದು ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯದ ರೈತರು ಸಹಿಸೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಕಾರಣಕ್ಕೆ ತಾವು ಸಚಿವರು ಈ ಮಾತನ್ನ ಹೇಳಿದ್ರಿ ಅಂತ ಹೇಳಿ ರಾಜ್ಯದ ರೈತರಿಗೆ ಈ ಮೂಲಕ ತಾವು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ತರ ಇನ್ನೊಂದ್ಸಲ ಆಗ್ಬಾರ್ದು ಅಂತ ಹೇಳಿ ನಾವು ಅವರಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರ ಸ್ವಾಭಿಮಾನಿಗಳು, ಅವರು ಇನ್ನೊಬ್ಬರ ಹತ್ರ ಕೈ ಚಾಚೋದಿಲ್ಲ. ನೀವು ನೀರು ಮತ್ತು ವಿದ್ಯುತ್ ಎರಡನ್ನ ರೈತರಿಗೆ ಕೊಟ್ಟರೆ ನಿಮ್ಮ ಯಾವ ಬರಗಾಲದ ಸಂದರ್ಭ ಬಂದ್ರೂ ಅವರು ನಿಭಾಯಿಸುವಂತ ಶಕ್ತಿ ಅವರಲ್ಲಿ ಬರ್ತೈತಿ. 1 ವರ್ಷ ಅವರು ಬೆಳೆ ಬಂತಂದ್ರೆ 2 ವರ್ಷ ಇನ್ನೂ ಬೆಳೆ ಬರಂಗಿಲ್ಲ. ಒಂದು ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾಳಾಗ್ತದೆ, ಒಂದು ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಅವರು ತಮ್ಮ ಎಲ್ಲ ಕಷ್ಟಗಳನ್ನ ಬದಿಗಿಟ್ಟು ಯಾವ ಸಮಸ್ಯೆಗಳನ್ನ ನಿಮ್ಮ ಹತ್ರನ ಹೇಳ್ಕೊಳ್ಳಂಗಿಲ್ಲ. ಅದಕ್ಕೆ ರೈತರ ಬಗ್ಗೆ ಈ ತರ ಹೇಳಿಕೆಗಳನ್ನ ದಯವಿಟ್ಟು ಕೊಡಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜನರ ಧ್ವನಿಯಾಗಿ, ರೈತರ ಸಮಸ್ತ ರಾಜ್ಯದ ರೈತರ ಧ್ವನಿಯಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಮಾತಿಗೆ ಏನಪ್ಪಾ ತಾವು ಕೊಟ್ಟಂತ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ರೈತ ಅವನು ಒಬ್ಬ ರೈತನ ಮಗನೇ ಆಗಿ ರೈತದಿಂದನೇ ಬಂದಿದ್ದ ಇದು ಆಗಿ ಆ ಕುರ್ಚದ ಮಹತ್ವದಿಂದ ಅವ ಹಂಗ ಹೇಳ್ತಾನಂದ್ರ ನಮ್ಗೆ ಸರಿ ಬರಂಗಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅಲ್ರಿ, ನಮ್ಮ ರೈತರ ಮಾಲನೆ ತಗೊಂಡು ನಮಗೆ ರೈತರ ಮಾಲನೆ ನೀವು ಖರೀದಿ ಮಾಡಿ ಮತ್ತು ಅದಕ್ಕೆ ದಲಾಲನ್ನ ಹಚ್ಚಿಸಿ ಅದನ್ನು ಕಮ್ಮಿ ರೇಟ್ನಾಗ ಮಾಡಿ ನೀವು ಅದ ರೈತರ ಮಾಲನೆ ಅದನ್ನು ಸಿಕ್ಕಾಬಡ್ದಕ್ಕೆರೆ ರೈತರದ ಮಾಲನೆ ರೈತರಿಗೆ ಕೊಡ್ತಿರಿಲ್ಲ ತುಟ್ಟಿ. ಹಂಗ ಅದು ರೈತರ ಮಾಲನ್ನು ನೀವು ಸಿಕ್ಕಾಬಡ್ದ ತಗೋಬೇಕಲ್ಲ. ಖರೆ ನೀವು ನ್ಯಾಯವಂತರ ಆದ್ರ, ಇವರು ನ್ಯಾಯವಂತರ ಅಲ್ಲ. ಅನ್ಯಾಯದಿಂದ ಅಲ್ಲಿ ಕುರ್ಚದ ಮ್ಯಾಗ ಹೋಗಿ ಕುಂಡ್ರನ ರೈತನ ಮಗನೇ ಅಲ್ಲ ಅನ್ನುವಂಥ ಶಬ್ದ ಅವರು ವಾಪರಿಸ್ತಾರ. ಅದೇ ರೈತ ನಿಮಗೆ ಆರ್ಸಿ ತಂದು ಕೊಟ್ಟಿರ್ಲಿಕ್ಕಂದ್ರನ ಅವು ಹೊರಗೆ ಹೋಗ್ಯಾನಂದ್ರನ ಅವು ಹೊರಗೆ ಹೋದ್ರೂ ಅವನು ಚಪ್ಪಲ್ ಎಲ್ಲಿದಾವ್ ನೋಡ್ರಿ, ಅವನ ಚಪ್ಪಲಕ್ಕೆ ಕಾಲು ಬಿದ್ದು ಹೊಕ್ಕಿನ ತಿಂದ ಆಶ್ವಾಸನೆ ಬರೋಣ ಚಪ್ಪಲ್ ಕಾಲು ಬಿದ್ದು ಹೋಗ್ಯಾನ ತಿಂದ ಹೇಳ್ರಿ ಮನ್ಯಾನ ಅವ್ರಿಗೆ ಹೇಳಿ ಹೋಗುವಂಥ ಜನ ಇವರು ಅಂಥದ್ದಾಗ ಈ ರೈತರಿಗೆ ಕಿಗ್ಗಳಾಗಿ ಮಾತಾಡ್ತಾರಂದ್ರನ ಇವರು ಎಂತ ಈ ನಮಗೆ ಹಂಗ ನಮಗೆ ಬಾಯಿಗೆ ಬರ್ಗುಡ್ಬಾರ್ದ್ರಿ. ಕರೆ ಲೆಕ್ಕಲೇ ನೋಡ್ಬೇಕಾದ್ರನ್ನ ಈಗ 62ರಾಗ ಕಂದಾಯ ಉಸಲು ಮಾಡ್ತಿದ್ರ. ಇದೇ ಹಸಿರು ಟಾಯಲ್ದಿಂದಾನೇ ಕಂದಾಯ ಸುಳ್ಳಾಗಿ ಹೋಯ್ತ. ನಂಜೇಗೌಡ, ಸುಂದರೇಶ್ವರ ಮತ್ತು ಹಣಿಮೇಗೌಡ ಈ ನರಗುಂದ ಮಂದಿ ಹುಟ್ಟ ಹಾಕಿದ್ದು ಈ ಇದರದಿಂದಾನೆ. ಎಕರೆ ಗುಂಟೆದ ಮ್ಯಾಗ ಕಂದಾಯ ಉಸಲು ಮಾಡ್ತಿದ್ರು. ಕಂದಾಯ ಅದನ್ನು ಸುಳ್ಳಾಗಿದ್ದು ಈ ಹಸಿರು ಶಾಲದಿಂದಾನೆ. ಅಂಥದ್ದಾಗ ಇವರು ಕಿಗ್ಗಳಾಗಿ ರೈತರ ಮ್ಯಾಗ ಇವರು ಅವ್ರ ಕುರ್ಚದ ಮ್ಯಾಗ ಮಾರ್ತ ತಿರುಗಾಡ್ತಾರ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕೆ ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯಪುರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ನಾನು ಶಂಕರಗೌಡ ಹಿರೇಗೌಡ ಈ ಮೂಲಕ
ಮಾನ್ಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಬಾಗೇವಾಡಿ ಮತಕ್ಷೇತ್ರದ ಶಾಸಕರು, ಇವರು ರೈತರ ಬಗ್ಗೆ ನೀಡಿದಂಥ ಅವಹೇಳನಕಾರಿಯಾದಂಥ ಹೇಳಿಕೆ ಏನು ಅಂದರೆ, ಕೃಷ್ಣಾ ನದಿ ನೀರು ಪುಕ್ಕಟೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಪುಕ್ಕಟೆ ವಿದ್ಯುತ್ ಪೂರೈಕೆ ಆಗ್ತಿದ್ದು ಹಾಗೂ ಪದೇ ಪದೇ ಬರಗಾಲ ಬೀಳಲೆಂದು ರೈತರು ನಿರೀಕ್ಷಿಸ್ತಾ ಇದ್ದಾರೆ ಅಂಥೇಳಿ, ಹಾಗೂ ಬರ ಪರಿಹಾರ ಸಿಗಲಿ ಅಂಥೇಳಿ ರೈತರು ನಿರೀಕ್ಷಿಸಿದ್ದಾರೆ ಅಂಥೇಳಿ ಹೇಳಿಕೆಯನ್ನು ನೀಡಿರುವುದರ ವಿರುದ್ಧ ಏನಪ್ಪ ಅಂದ್ರೆ, ಇವತ್ತು ನಾವು ಜಿಲ್ಲಾಧ್ಯಕ್ಷನಾಗಿ ಜಿಲ್ಲೆಯ ಜನರ ಧ್ವನಿಯಾಗಿ ಹಾಗೂ ರಾಜ್ಯದ ರೈತರ ಧ್ವನಿಯಾಗಿ ನಾವು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಆಗ್ರಹಿಸ್ತಾ ಇದ್ದೇವೆ. ಈ ಹೇಳಿಕೆ ತಾವು ನೀಡಿರುವಂಥದ್ದು ಸಮಂಜಸ ಅಲ್ಲ. ಈ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕು. ತಾವು ರೈತರ ಹಿತಚಿಂತಕರು ಹೌದು, ವೈಯಕ್ತಿಕವಾಗಿ ರೈತರ ಬಗ್ಗೆ ಕಾಳಜಿ ಇರೋರು ಹೌದು. ಈ ಥರ ಹೇಳಿಕೆ ಇದು ಸೂಕ್ತವಲ್ಲ. ನಾವು ರೈತರ ಪರ ಧ್ವನಿ ಎತ್ತಬೇಕಾದಂಥ ಅನಿವಾರ್ಯತೆ ಇದೆ. ಈ ಹೇಳಿಕೆಗೆ ಸ್ಪಷ್ಟವಾದಂಥ ಒಂದು ಅಂತಿಮ ಸ್ಪಷ್ಟೀಕರಣ ಕೊಡಿ. ಇದರ ಮತ್ತೆ ಇಷ್ಟು ದಿನ ಆದ್ರೂ ತಾವು ಇದುವರೆಗೂ ನಾವು ರೈತರೆಲ್ಲರೂ, ರಾಜ್ಯದ ರೈತರೆಲ್ಲರೂ ಏನಪ್ಪ ಅಂದರೆ ಕಾಯ್ತಾ ಇದ್ದು ಇದುವರೆಗೂ ಯಾವುದೇ ರೀತಿ ಹೇಳಿಕೆಗಳನ್ನು ನೀವು ಸ್ಪಷ್ಟೀಕರಣ ನೀಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಒಂದು ಅಂತಿಮ ಸ್ಪಷ್ಟೀಕರಣ ಕೊಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂಥೇಳಿ ತಮ್ಮಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷ ಶಂಕರಗೌಡ ಹಿರೇಗೌಡ. ತಾರೀಖು 4/1/2024 ನಮ್ಮ ಜಿಲ್ಲೆಯ ಎಲ್ಲ ರೈತರು ಕೂಡಿಕೊಂಡು ಈ ಒಂದು ನಮ್ಮ ರೈತರ ಬಗ್ಗೆ ಶಿವಾನಂದ ಪಾಟೀಲ್ ಮಾನ್ಯ ಸಚಿವರು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದನ್ನು ಖಂಡಿಸಿ ಇವತ್ತಿನ ಪ್ರತಿಭಟನೆಯನ್ನು ನಾವು ಕೈಗೊಂಡಿರ್ತೇವೆ. ಹಾಗೂ ಇವತ್ತಿನ ಈ ಒಂದು ಹೇಳಿಕೆ ನಮ್ಮ ರಾಜ್ಯದ ರೈತರು ದುಡಿದು ಕೊಡುವಂಥ ಅನ್ನದ ಅಗಳನ್ನು ತಿಂದು ಬದುಕುವಂಥ ದೇಶದ ಎಲ್ಲ ಜನರು ಈ ರೈತನ ಒಂದು ಅನ್ನದ ಅಗಳಿನ ಮೇಲೆ ಬದುಕ್ತಾರೆ. ಅಂಥ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಯಾವ ಥರ ಮಾತಾಡಬೇಕು, ಯಾವ ಥರನಾಗಿ ಮಾತಾಡಬೇಕು, ಯಾವ ಥರ ಮಾತಾಡಬಾರ್ದು ಅನ್ನೋದು ತಾವು ಒಂದು ದೊಡ್ಡ ಒಂದು ಸ್ಥಾನದಲ್ಲಿದ್ದುಕೊಂಡು ದೊಡ್ಡ ಒಂದು ರಾಜಕಾರಣಿಯಾಗಿ ತಾವು ಒಬ್ಬ ರೈತರ ಮಗನಾಗಿ ಇಂಥ ಒಂದು ಅವಹೇಳನಕಾರಿ ಪದೇ ಪದೇ ಬರಗಾಲ ಬೀಳಲಿ, ಪದೇ ಪದೇ ಬರಗಾಲ ಬಿದ್ದರೆ ನಾವು ಮಳೆ ಬಂದರೆ ಎಷ್ಟು ಬೆಳಿತೀವಿ, ಎಷ್ಟು ಪರಿಹಾರ ಕೊಡ್ಬೋದು, ಇವರು ಭಾಳ ಆದ್ರೆ ಒಂದು ಎಕರೆಗೆ ಭಾಳ 1000-2000 ಕೊಡ್ಬೋದು ಸರ್ಕಾರ. ನಾವು ಮಳೆಯಾಗಿ ಬೆಳೆದ್ರೆ ಒಂದು ಎಕರೆಗೆ 50,000 ಗಟ್ಟೆ ನಾವು ಬೆಳಿತೀವಿ. ಇಂಥ ಪರಿಸ್ಥಿತಿ ಒಳಗಿದ್ದಾಗ ನಮ್ಮಂಥ ರೈತರು ಅಂಥ ಬರಗಾಲ ಬೆಳ್ಕೊತೀವತ್ತು ಅಂತಂದ್ರೆ ಇವ್ರು ಎಷ್ಟು ಒಂದು ಜ್ಞಾನ, ಎಷ್ಟು ಕೀಳಮಟ್ಟದ ಜ್ಞಾನದಿಂದ ಮಾತಾಡಿರೋಂಥದ್ದು ನಾವು ಇವತ್ತಿನ ಖಂಡನವಾಗಿ ಮಾತಾಡ್ತಾ ಇದ್ದೀವಿ. ಯಾಕಂತ ಕೇಳ್ರಿ, ನಾವು ದೇಶ ನಿಂತಿದ್ದೇ ರೈತನ ಮ್ಯಾಗ. ನಾವು ಶ್ರಮಪಟ್ಟು ಬೆಳೆದಂಥ ಕಾಳಿನ ಅನ್ನದ ಅಗಳಿನ ಮ್ಯಾಗ ಎಲ್ಲ ದೇಶನ ಬದುಕುವಂಥ ಪರಿಸ್ಥಿತಿ ಒಳಗಿದ್ದಾಗ ರೈತರಿಗಿಂತ ಅವಹೇಳನಕಾರಿ ಭಾಷಣವಂತ ಮಾಡುವಂಥ ಒಂದು ಒಳ್ಳೆಯ ಒಂದು ಜವಾಬ್ದಾರಿತ ಸ್ಥಾನದೊಳಗಿರುವಂಥ ತಮ್ಮ ಮಾನ್ಯ ಸಚಿವರಾಗಿ ಇಂಥ ಮಾತಾಡಲಿಕ್ಕೆ ಅವರಿಗೆ ಯೋಗ್ಯ ಅಲ್ಲ. ಹಾಗೂ ಮುಂದೆ ಆದರೂ ಸಹಿತ ಇಂಥ ಒಂದು ಹೇಳಿಕೆಗಳನ್ನು ಕೊಡಬಾರ್ದು. ಈ ಒಂದು ಹೇಳಿಕೆಯನ್ನು ತಕ್ಷಣ ಈ ಹೇಳಿಕೆಯನ್ನು ಹಿಂತೆಗೆದುಕೊಳ್ಬೇಕು ಮತ್ತು ರೈತರಲ್ಲಿ ಕ್ಷಮೆ ಯಾಚನೆ ಮಾಡಬೇಕಂತ ಏನಪ್ಪ ಅಂತಂದ್ರೆ ಈ ಒಂದು ವೇದಿಕೆ ಮುಖಾಂತರ ಮಾತನಾಡ್ತಿದ್ದೀನಿ. ನನ್ನ ಹೆಸರು ದಶರಥ್ ಸಿಂಗ್ ಭವನ್ ಸಿಂಗ್ ರಜಪೂತ್, ಸಿಂದಗಿ ತಾಲೂಕಾ ರಾಜ್ಯ ರೈತ ಸಮಿತಿಯ ಅಧ್ಯಕ್ಷರು. ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾರಣ ಶಿವಾನಂದ ಪಾಟೀಲ್ ಸಾಹೇಬರು ಕಬ್ಬು ಮತ್ತು ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹೌದು, ಸಚಿವರು ಹೌದು. ಇವರು ಸಾರ್ವಜನಿಕವಾಗಿ ರೈತರ ಬಗ್ಗೆ ಕೊಟ್ಟಂಥ ಅವಹೇಳನಕಾರಿಯಾದ ಭಾಷಣವನ್ನು ನಾವು ಖಂಡಿಸಿ, ಆ ಭಾಷಣದಲ್ಲಿ ಹೇಳಿರುವುದು ಕೃಷ್ಣಾ ನದಿಯ ನೀರು ಪುಕ್ಕಟೆ ಸಿಗ್ತದೆ, ರಾಜ್ಯದ ಕರೆಂಟು ವಿದ್ಯುತ್ ಪೂರೈಕೆ ಆಗ್ತದೆ ಫ್ರೀಯಾಗಿ, ಆಮೇಲೆ ರೈತರು ಪದೇ ಪದೇ ಬರಗಾಲ ಬೀಳಲಿ ಅಂತೇಳಿ ಬಯಸ್ತಾ ಇದ್ದಾರೆ, ಸರ್ಕಾರದಿಂದ ಬರ ಪರಿಹಾರ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾರ ಅಂತ ಹೇಳಿ ರೈತರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಥರ ಹೇಳೋದ್ರಿಂದ ರಾಜ್ಯದ ರೈತರು ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಸಹಿಸೋದು ಇಲ್ಲ. ಯಾಕಂದ್ರೆ ತಾವೊಬ್ಬರು ಜವಾಬ್ದಾರಿಯುತ ಹಿರಿಯ ಸಚಿವರು, ಸರ್ಕಾರದಲ್ಲಿ
ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಗೌರವ ಇದೆ, ತಮ್ಮದೇ ಆದಂಥ ಪ್ರಭಾವ ಇದೆ ಸಚಿವರಾಗಿ. ರೈತರ ಬಗ್ಗೆ ತಾವು ಈ ಥರ ಹೇಳೋದು ಸರಿಯಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿಯು ಇದನ್ನು ಸಹಿಸೋದಿಲ್ಲ ಅಂತೇಳಿ ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥ ಹೇಳಿಕೆಗಳನ್ನು ಮುಂದೆ ಎಂದೂ ಹೇಳಬಾರ್ದು ರೈತರ ಬಗ್ಗೆ. ಯಾಕಂದ್ರೆ ರೈತರು ಸ್ವಾಭಿಮಾನಿಗಳು. ಹಗಲು ರಾತ್ರಿ ಬೇರೆ ಎಲ್ಲ ವರ್ಗದವರಿಗೆ ಸಮಯ ಅಂತ ಇದೆ, ದುಡಿಲಿಕ್ಕೆ ನೌಕರ ವರ್ಗ, ಕಾರ್ಮಿಕ ವರ್ಗ ಎಲ್ಲರಿಗೂ ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿದೆ. ಆದರೆ ರೈತರಿಗೆ ಯಾವುದೇ ಸಮಯ ಅಂತಿಲ್ಲ. ರಾತ್ರಿ 2 ಗಂಟೆಗೆ ವಿದ್ಯುತ್ ಬರ್ತೈತಿ, 4 ಗಂಟೆಗೆ ವಿದ್ಯುತ್ ಕೊಡ್ತಾರ, 10 ಗಂಟೆಗೆ ವಿದ್ಯುತ್ ಕೊಡ್ತಾರ, ಮಧ್ಯರಾತ್ರಿ. ಈ ರಾತ್ರಿ ಅಂತೇಳಿ ಲೆಕ್ಕ ಹಾಕ್ದರೆ ರೈತರು ಕಷ್ಟಪಟ್ಟು ಒಂದು ರಾತ್ರಿಯಲ್ಲಿ ಏನಾಗುತ್ತೋ ಏನಿಲ್ಲ ಜೀವ ಭಯ ಇಟ್ಕೊಂಡು ಅವರು ತಮ್ಮ ಜೀವವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ರಾತ್ರಿ ನೀರನ್ನ ಬಿಡ್ತಾರ. ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಕೆ ಆಗಲ್ಲ. ಹಾಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಕೂಡ ಇದೆ. ಇದು ಎಲ್ಲವನ್ನ ನಾವು ರೈತರು ಸಹಿಸಿಕೊಂಡು ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಸರ್ಕಾರ ಏನು ನಿಗದಿಪಡಿಸಿದಂತಹ ಸಮಯದಲ್ಲಿ ವಿದ್ಯುತ್ತನ್ನು ಬಳಸ್ಕೊಂಡು ರೈತರು ನೀರನ್ನು ಬೆಳೆಗಳಿಗೆ ಬಳಸ್ತಾರೆ. ಆದ್ರೆ ಇಷ್ಟು ಕಷ್ಟಪಡುವಂಥ ರೈತರ ಬಗ್ಗೆನೇ ಈ ಥರ ಹೇಳಿಕೆ ನೀಡೋದು ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯದ ರೈತರು ಸಹಿಸೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಕಾರಣಕ್ಕೆ ತಾವು ಸಚಿವರು ಈ ಮಾತನ್ನು ಹೇಳಿದ್ರಿ ಅಂತೇಳಿ ರಾಜ್ಯದ ರೈತರಿಗೆ ಈ ಮೂಲಕ ತಾವು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ಥರ ಇನ್ನೊಂದು ಸಲ ಆಗಬಾರ್ದು ಅಂತೇಳಿ ನಾವು ಅವರಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರ ಸ್ವಾಭಿಮಾನಿಗಳು, ಅವರು ಇನ್ನೊಬ್ಬರ ಹತ್ರ ಕೈ ಚಾಚೋದಿಲ್ಲ. ನೀವು ನೀರು ಮತ್ತು ವಿದ್ಯುತ್ ಎರಡನ್ನ ರೈತರಿಗೆ ಕೊಟ್ಟರೆ ನಿಮ್ಮ ಯಾವ ಬರಗಾಲದ ಸಂದರ್ಭ ಬಂದ್ರೂ ಅವರು ನಿಭಾಯಿಸುವಂಥ ಶಕ್ತಿ ಅವರಲ್ಲಿ ಬರ್ತೈತಿ. 1 ವರ್ಷ ಅವರು ಬೆಳೆ ಬಂತಂದ್ರೆ 2 ವರ್ಷ ಇನ್ನೂ ಬೆಳೆ ಬರಂಗಿಲ್ಲ. ಒಂದು ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾಳಾಗ್ತದೆ, ಒಂದು ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಅವರು ತಮ್ಮ ಎಲ್ಲ ಕಷ್ಟಗಳನ್ನು ಬದಿಗಿಟ್ಟು ಯಾವ ಸಮಸ್ಯೆಗಳನ್ನು ನಿಮ್ಮ ಹತ್ರನ ಹೇಳ್ಕೊಳ್ಳಂಗಿಲ್ಲ. ಅದಕ್ಕೆ ರೈತರ ಬಗ್ಗೆ ಈ ಥರ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜನರ ಧ್ವನಿಯಾಗಿ, ರೈತರ ಸಮಸ್ತ ರಾಜ್ಯದ ರೈತರ ಧ್ವನಿಯಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಮಾತಿಗೆ ಏನಪ್ಪ ತಾವು ಕೊಟ್ಟಂತ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾರಣ ಶಿವಾನಂದ ಪಾಟೀಲ್ ಸಾಹೇಬರು ಕಬ್ಬು ಮತ್ತು ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹೌದು, ಸಚಿವರು ಹೌದು. ಇವರು ಸಾರ್ವಜನಿಕವಾಗಿ ರೈತರ ಬಗ್ಗೆ ಕೊಟ್ಟಂಥ ಅವಹೇಳನಕಾರಿಯಾದ ಭಾಷಣವನ್ನು ನಾವು ಖಂಡಿಸಿ, ಆ ಭಾಷಣದಲ್ಲಿ ಹೇಳಿರುವುದು ಕೃಷ್ಣಾ ನದಿಯ ನೀರು ಪುಕ್ಕಟೆ ಸಿಗ್ತದೆ, ರಾಜ್ಯದ ಕರೆಂಟು ವಿದ್ಯುತ್ ಪೂರೈಕೆ ಆಗ್ತದೆ ಫ್ರೀಯಾಗಿ, ಆಮೇಲೆ ರೈತರು ಪದೇ ಪದೇ ಬರಗಾಲ ಬೀಳಲಿ ಅಂತೇಳಿ ಬಯಸ್ತಾ ಇದ್ದಾರೆ, ಸರ್ಕಾರದಿಂದ ಬರ ಪರಿಹಾರ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾರ ಅಂತ ಹೇಳಿ ರೈತರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಥರ ಹೇಳೋದ್ರಿಂದ ರಾಜ್ಯದ ರೈತರು ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಸಹಿಸೋದು ಇಲ್ಲ. ಯಾಕಂದ್ರೆ ತಾವೊಬ್ಬರು ಜವಾಬ್ದಾರಿಯುತ ಹಿರಿಯ ಸಚಿವರು, ಸರ್ಕಾರದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಗೌರವ ಇದೆ, ತಮ್ಮದೇ ಆದಂಥ ಪ್ರಭಾವ ಇದೆ ಸಚಿವರಾಗಿ. ರೈತರ ಬಗ್ಗೆ ತಾವು ಈ ಥರ ಹೇಳೋದು ಸರಿಯಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿಯು ಇದನ್ನು ಸಹಿಸೋದಿಲ್ಲ ಅಂತೇಳಿ ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥ ಹೇಳಿಕೆಗಳನ್ನು ಮುಂದೆ ಎಂದೂ ಹೇಳಬಾರ್ದು ರೈತರ ಬಗ್ಗೆ. ಯಾಕಂದ್ರೆ ರೈತರು ಸ್ವಾಭಿಮಾನಿಗಳು. ಹಗಲು ರಾತ್ರಿ ಬೇರೆ ಎಲ್ಲ ವರ್ಗದವರಿಗೆ ಸಮಯ ಅಂತ ಇದೆ, ದುಡಿಲಿಕ್ಕೆ ನೌಕರ ವರ್ಗ, ಕಾರ್ಮಿಕ ವರ್ಗ ಎಲ್ಲರಿಗೂ ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿದೆ. ಆದರೆ ರೈತರಿಗೆ ಯಾವುದೇ ಸಮಯ ಅಂತಿಲ್ಲ. ರಾತ್ರಿ 2 ಗಂಟೆಗೆ ವಿದ್ಯುತ್ ಬರ್ತೈತಿ, 4 ಗಂಟೆಗೆ ವಿದ್ಯುತ್ ಕೊಡ್ತಾರ, 10 ಗಂಟೆಗೆ ವಿದ್ಯುತ್ ಕೊಡ್ತಾರ, ಮಧ್ಯರಾತ್ರಿ. ಈ ರಾತ್ರಿ ಅಂತೇಳಿ ಲೆಕ್ಕ ಹಾಕ್ದರೆ ರೈತರು ಕಷ್ಟಪಟ್ಟು ಒಂದು
ರಾತ್ರಿಯಲ್ಲಿ ಏನಾಗುತ್ತೋ ಏನಿಲ್ಲ ಜೀವ ಭಯ ಇಟ್ಕೊಂಡು ಅವರು ತಮ್ಮ ಜೀವವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ರಾತ್ರಿ ನೀರನ್ನ ಬಿಡ್ತಾರ ಬೆಳೆಗಳಿಗೆ. ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಕೆ ಆಗಲ್ಲ. ಹಾಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಕೂಡ ಇದೆ. ಇದು ಎಲ್ಲವನ್ನ ನಾವು ರೈತರು ಸಹಿಸಿಕೊಂಡು ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಸರ್ಕಾರ ಏನು ನಿಗದಿಪಡಿಸಿದಂತಹ ಸಮಯದಲ್ಲಿ ವಿದ್ಯುತ್ತನ್ನ ಬಳಸ್ಕೊಂಡು ರೈತರು ನೀರನ್ನ ಬೆಳೆಗಳಿಗೆ ಬಳಸ್ತಾರೆ. ಆದ್ರೆ ಇಷ್ಟು ಕಷ್ಟಪಡುವಂತ ರೈತರ ಬಗ್ಗೆನೆ ಈ ತರ ಹೇಳಿಕೆ ನೀಡೋದು ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯದ ರೈತರು ಸಹಿಸೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಕಾರಣಕ್ಕೆ ತಾವು ಸಚಿವರು ಈ ಮಾತನ್ನ ಹೇಳಿದ್ರಿ ಅಂತ ಹೇಳಿ ರಾಜ್ಯದ ರೈತರಿಗೆ ಈ ಮೂಲಕ ತಾವು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ತರ ಇನ್ನೊಂದ್ಸಲ ಆಗ್ಬಾರ್ದು ಅಂತ ಹೇಳಿ ನಾವು ಅವರಲ್ಲಿ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರ ಸ್ವಾಭಿಮಾನಿಗಳು, ಅವರು ಇನ್ನೊಬ್ಬರ ಹತ್ರ ಕೈ ಚಾಚೋದಿಲ್ಲ. ನೀವು ನೀರು ಮತ್ತು ವಿದ್ಯುತ್ ಎರಡನ್ನ ರೈತರಿಗೆ ಕೊಟ್ರೆ ನಿಮ್ಮ ಯಾವ ಬರಗಾಲದ ಸಂದರ್ಭ ಬಂದ್ರೂ ಅವರು ನಿಭಾಯಿಸುವಂತ ಶಕ್ತಿ ಅವರಲ್ಲಿ ಬರ್ತೈತಿ. ಒಂದು ವರ್ಷ ಅವರು ಬೆಳೆ ಬಂತಂದ್ರೆ 2 ವರ್ಷ ಇನ್ನೂ ಬೆಳೆ ಬರಂಗಿಲ್ಲ. ಒಂದು ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾಳಾಗ್ತದೆ, ಒಂದು ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಅವರು ತಮ್ಮ ಎಲ್ಲ ಕಷ್ಟಗಳನ್ನ ಬದಿಗಿಟ್ಟು ಯಾವ ಸಮಸ್ಯೆಗಳನ್ನ ನಿಮ್ಮ ಹತ್ರನ ಹೇಳ್ಕೊಳ್ಳಂಗಿಲ್ಲ. ಅದಕ್ಕೆ ರೈತರ ಬಗ್ಗೆ ಈ ತರ ಹೇಳಿಕೆಗಳನ್ನ ದಯವಿಟ್ಟು ಕೊಡಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜನರ ಧ್ವನಿಯಾಗಿ, ರೈತರ ಸಮಸ್ತ ರಾಜ್ಯದ ರೈತರ ಧ್ವನಿಯಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಮಾತಿಗೆ ಏನಪ್ಪಾ ತಾವು ಕೊಟ್ಟಂತ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾರಣ ಶಿವಾನಂದ ಪಾಟೀಲ್ ಸಾಹೇಬರು ಕಬ್ಬು ಮತ್ತು ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹೌದು, ಸಚಿವರು ಹೌದು. ಇವರು ಸಾರ್ವಜನಿಕವಾಗಿ ರೈತರ ಬಗ್ಗೆ ಕೊಟ್ಟಂತ ಅವಹೇಳನಕಾರಿಯಾದ ಭಾಷಣವನ್ನ ನಾವು ಖಂಡಿಸಿ, ಆ ಭಾಷಣದಲ್ಲಿ ಹೇಳಿರುವುದು ಕೃಷ್ಣಾ ನದಿಯ ನೀರು ಪುಕ್ಕಟೆ ಸಿಗ್ತದೆ, ರಾಜ್ಯದ ಕರೆಂಟು ವಿದ್ಯುತ್ ಪೂರೈಕೆ ಆಗ್ತದ ಫ್ರೀಯಾಗಿ, ಆಮೇಲೆ ರೈತರು ಪದೇ ಪದೇ ಬರಗಾಲ ಬೀಳಲಿ ಅಂತೇಳಿ ಬಯಸ್ತಾ ಇದ್ದಾರೆ, ಸರ್ಕಾರದಿಂದ ಬರ ಪರಿಹಾರ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾರ ಅಂತ ಹೇಳಿ ರೈತರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ತರ ಹೇಳೋದ್ರಿಂದ ರಾಜ್ಯದ ರೈತರು ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಸಹಿಸೋದು ಇಲ್ಲ. ಯಾಕಂದ್ರೆ ತಾವೊಬ್ಬರು ಜವಾಬ್ದಾರಿಯುತ ಹಿರಿಯ ಸಚಿವರು, ಸರ್ಕಾರದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಗೌರವ ಇದೆ, ತಮ್ಮದೇ ಆದಂಥ ಪ್ರಭಾವ ಇದೆ. ಸಚಿವರಾಗಿ ರೈತರ ಬಗ್ಗೆ ತಾವು ಈ ಥರ ಹೇಳೋದು ಸರಿಯಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿಯು ಇದನ್ನ ಸಹಿಸೋದಿಲ್ಲ ಅಂತೇಳಿ ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥ ಹೇಳಿಕೆಗಳನ್ನು ಮುಂದೆ ಎಂದೂ ಹೇಳಬಾರ್ದು ರೈತರ ಬಗ್ಗೆ. ಯಾಕಂದ್ರೆ ರೈತರು ಸ್ವಾಭಿಮಾನಿಗಳು. ಹಗಲು ರಾತ್ರಿ ಬೇರೆ ಎಲ್ಲ ವರ್ಗದವರಿಗೆ ಸಮಯ ಅಂತ ಇದೆ, ದುಡಿಲಿಕ್ಕೆ ನೌಕರ ವರ್ಗ, ಕಾರ್ಮಿಕ ವರ್ಗ ಎಲ್ಲರಿಗೂ ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿದೆ. ಆದ್ರೆ ರೈತರಿಗೆ ಯಾವುದೇ ಸಮಯ ಅಂತಿಲ್ಲ. ರಾತ್ರಿ 2 ಗಂಟೆಗೆ ವಿದ್ಯುತ್ ಬರ್ತೈತಿ, 4 ಗಂಟೆಗೆ ವಿದ್ಯುತ್ ಕೊಡ್ತಾರ, 10 ಗಂಟೆಗೆ ವಿದ್ಯುತ್ ಕೊಡ್ತಾರ, ಮಧ್ಯರಾತ್ರಿ. ಈ ರಾತ್ರಿ ಅಂತೇಳಿ ಲೆಕ್ಕ ಹಾಕ್ದರೆ ರೈತರು ಕಷ್ಟಪಟ್ಟು ಒಂದು ರಾತ್ರಿಯಲ್ಲಿ ಏನಾಗುತ್ತೋ ಏನಿಲ್ಲ ಜೀವ ಭಯ ಇಟ್ಕೊಂಡು ಅವರು ತಮ್ಮ ಜೀವವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ರಾತ್ರಿ ನೀರನ್ನ ಬಿಡ್ತಾರ ಬೆಳೆಗಳಿಗೆ. ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಕೆ ಆಗಲ್ಲ. ಹಾಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಕೂಡ ಇದೆ. ಇದು ಎಲ್ಲವನ್ನ ನಾವು ರೈತರು ಸಹಿಸಿಕೊಂಡು ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಸರ್ಕಾರ ಏನು ನಿಗದಿಪಡಿಸಿದಂತಹ ಸಮಯದಲ್ಲಿ ವಿದ್ಯುತ್ತನ್ನ ಬಳಸ್ಕೊಂಡು ರೈತರು ನೀರನ್ನ ಬೆಳೆಗಳಿಗೆ ಬಳಸ್ತಾರೆ. ಆದ್ರೆ ಇಷ್ಟು ಕಷ್ಟಪಡುವಂತ ರೈತರ ಬಗ್ಗೆನೆ ಈ ತರ ಹೇಳಿಕೆ ನೀಡೋದು ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯದ ರೈತರು ಸಹಿಸೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಕಾರಣಕ್ಕೆ ತಾವು ಸಚಿವರು ಈ ಮಾತನ್ನ ಹೇಳಿದ್ರಿ ಅಂತ ಹೇಳಿ ರಾಜ್ಯದ ರೈತರಿಗೆ ಈ ಮೂಲಕ ತಾವು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ತರ ಇನ್ನೊಂದ್ಸಲ ಆಗ್ಬಾರ್ದು ಅಂತ ಹೇಳಿ ನಾವು
ಅವರಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರ ಸ್ವಾಭಿಮಾನಿಗಳು, ಅವರು ಇನ್ನೊಬ್ಬರ ಹತ್ರ ಕೈ ಚಾಚೋದಿಲ್ಲ. ನೀವು ನೀರು ಮತ್ತು ವಿದ್ಯುತ್ ಎರಡನ್ನ ರೈತರಿಗೆ ಕೊಟ್ಟರೆ ನಿಮ್ಮ ಯಾವ ಬರಗಾಲದ ಸಂದರ್ಭ ಬಂದ್ರೂ ಅವರು ನಿಭಾಯಿಸುವಂಥ ಶಕ್ತಿ ಅವರಲ್ಲಿ ಬರ್ತೈತಿ. ಒಂದು ವರ್ಷ ಅವರು ಬೆಳೆ ಬಂತಂದ್ರೆ 2 ವರ್ಷವೂ ಇನ್ನೂ ಬೆಳೆ ಬರಂಗಿಲ್ಲ. ಒಂದು ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾಳಾಗ್ತದೆ, ಒಂದು ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಅವರು ತಮ್ಮ ಎಲ್ಲ ಕಷ್ಟಗಳನ್ನು ಬದಿಗಿಟ್ಟು ಯಾವ ಸಮಸ್ಯೆಗಳನ್ನು ನಿಮ್ಮ ಹತ್ರನ ಹೇಳ್ಕೊಳ್ಳಂಗಿಲ್ಲ. ಅದಕ್ಕೆ ರೈತರ ಬಗ್ಗೆ ಈ ಥರ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜನರ ಧ್ವನಿಯಾಗಿ, ರೈತರ ಸಮಸ್ತ ರಾಜ್ಯದ ರೈತರ ಧ್ವನಿಯಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. ಈ ಮಾತಿಗೆ ಏನಪ್ಪ ತಾವು ಕೊಟ್ಟಂತ ಹೇಳಿಕೆಗೆ ಸ್ಪಷ್ಟೀಕರಣ ನೀಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕಾರಣ ಶಿವಾನಂದ ಪಾಟೀಲ್ ಸಾಹೇಬರು ಕಬ್ಬು ಮತ್ತು ಸಕ್ಕರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಂಥ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹೌದು, ಸಚಿವರು ಹೌದು. ಇವರು ಸಾರ್ವಜನಿಕವಾಗಿ ರೈತರ ಬಗ್ಗೆ ಕೊಟ್ಟಂಥ ಅವಹೇಳನಕಾರಿಯಾದ ಭಾಷಣವನ್ನು ನಾವು ಖಂಡಿಸಿ, ಆ ಭಾಷಣದಲ್ಲಿ ಹೇಳಿರುವುದು ಕೃಷ್ಣಾ ನದಿಯ ನೀರು ಪುಕ್ಕಟೆ ಸಿಗ್ತದೆ, ರಾಜ್ಯದ ಕರೆಂಟು ವಿದ್ಯುತ್ ಪೂರೈಕೆ ಆಗ್ತದೆ ಫ್ರೀಯಾಗಿ, ಆಮೇಲೆ ರೈತರು ಪದೇ ಪದೇ ಬರಗಾಲ ಬೀಳಲಿ ಅಂತೇಳಿ ಬಯಸ್ತಾ ಇದ್ದಾರೆ, ಸರ್ಕಾರದಿಂದ ಬರ ಪರಿಹಾರ ಸಿಗಲಿ ಅಂತೇಳಿ ನಿರೀಕ್ಷೆ ಮಾಡ್ತಾರ ಅಂತ ಹೇಳಿ ರೈತರು ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಥರ ಹೇಳೋದ್ರಿಂದ ರಾಜ್ಯದ ರೈತರು ಯಾವತ್ತೂ ಕ್ಷಮಿಸೋದಿಲ್ಲ, ಅದನ್ನು ಸಹಿಸೋದು ಇಲ್ಲ. ಯಾಕಂದ್ರೆ ತಾವೊಬ್ಬರು ಜವಾಬ್ದಾರಿಯುತ ಹಿರಿಯ ಸಚಿವರು, ಸರ್ಕಾರದಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಗೌರವ ಇದೆ, ತಮ್ಮದೇ ಆದಂಥ ಪ್ರಭಾವ ಇದೆ. ಸಚಿವರಾಗಿ ರೈತರ ಬಗ್ಗೆ ತಾವು ಈ ಥರ ಹೇಳೋದು ಸರಿಯಲ್ಲ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಿಲ್ಲಾ ಸಮಿತಿಯು ಇದನ್ನು ಸಹಿಸೋದಿಲ್ಲ ಅಂತೇಳಿ ಈ ಮಾಧ್ಯಮದ ಮಿತ್ರರ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಂಥ ಹೇಳಿಕೆಗಳನ್ನು ಮುಂದೆ ಎಂದೂ ಹೇಳಬಾರ್ದು ರೈತರ ಬಗ್ಗೆ. ಯಾಕಂದ್ರೆ ರೈತರು ಸ್ವಾಭಿಮಾನಿಗಳು. ಹಗಲು ರಾತ್ರಿ ಬೇರೆ ಎಲ್ಲ ವರ್ಗದವರಿಗೆ ಸಮಯ ಅಂತ ಇದೆ, ದುಡಿಲಿಕ್ಕೆ ನೌಕರ ವರ್ಗ, ಕಾರ್ಮಿಕ ವರ್ಗ ಎಲ್ಲರಿಗೂ ಇಂತಿಷ್ಟು ಸಮಯ ಅಂತ ನಿರ್ದಿಷ್ಟವಾಗಿದೆ. ಆದರೆ ರೈತರಿಗೆ ಯಾವುದೇ ಸಮಯ ಅಂತಿಲ್ಲ. ರಾತ್ರಿ 2 ಗಂಟೆಗೆ ವಿದ್ಯುತ್ ಬರ್ತೈತಿ, 4 ಗಂಟೆಗೆ ವಿದ್ಯುತ್ ಕೊಡ್ತಾರ, 10 ಗಂಟೆಗೆ ವಿದ್ಯುತ್ ಕೊಡ್ತಾರ, ಮಧ್ಯರಾತ್ರಿ. ಈ ರಾತ್ರಿ ಅಂತೇಳಿ ಲೆಕ್ಕ ಹಾಕ್ದರೆ ರೈತರು ಕಷ್ಟಪಟ್ಟು ಒಂದು ರಾತ್ರಿಯಲ್ಲಿ ಏನಾಗುತ್ತೋ ಏನಿಲ್ಲ ಜೀವ ಭಯ ಇಟ್ಕೊಂಡು ಅವರು ತಮ್ಮ ಜೀವವನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ರಾತ್ರಿ ನೀರನ್ನು ಬಿಡ್ತಾರ. ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಕೆ ಆಗಲ್ಲ. ಹಾಗೆ ಜಿಲ್ಲೆಯಲ್ಲಿ ನೀರಿನ ಅಭಾವ ಕೂಡ ಇದೆ. ಇದು ಎಲ್ಲವನ್ನ ನಾವು ರೈತರು ಸಹಿಸಿಕೊಂಡು ಸಮಯವನ್ನ ಅದಕ್ಕೆ ಮೀಸಲಿಟ್ಟು ಸರ್ಕಾರ ಏನು ನಿಗದಿಪಡಿಸಿದಂಥ ಸಮಯದಲ್ಲಿ ವಿದ್ಯುತ್ತನ್ನು ಬಳಸ್ಕೊಂಡು ರೈತರು ನೀರನ್ನು ಬೆಳೆಗಳಿಗೆ ಬಳಸ್ತಾರೆ. ಆದ್ರೆ ಇಷ್ಟು ಕಷ್ಟಪಡುವಂಥ ರೈತರ ಬಗ್ಗೆನೇ ಈ ಥರ ಹೇಳಿಕೆ ನೀಡೋದು ಇದು ಸರಿಯಲ್ಲ ಅಂತ ಹೇಳಿ ರಾಜ್ಯದ ರೈತರು ಸಹಿಸೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಯಾವ ಕಾರಣಕ್ಕೆ ತಾವು ಸಚಿವರು ಈ ಮಾತನ್ನು ಹೇಳಿದ್ರಿ ಅಂತ ಹೇಳಿ ರಾಜ್ಯದ ರೈತರಿಗೆ ಈ ಮೂಲಕ ತಾವು ಸ್ಪಷ್ಟೀಕರಣ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಮತ್ತೆ ಈ ಥರ ಇನ್ನೊಂದು ಸಲ ಆಗಬಾರ್ದು ಅಂತೇಳಿ ನಾವು ಅವರಲ್ಲಿ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ರೈತರ ಸ್ವಾಭಿಮಾನಿಗಳು, ಅವರು ಇನ್ನೊಬ್ಬರ ಹತ್ರ ಕೈ ಚಾಚೋದಿಲ್ಲ. ನೀವು ನೀರು ಮತ್ತು ವಿದ್ಯುತ್ ಎರಡನ್ನ ರೈತರಿಗೆ ಕೊಟ್ಟರೆ ನಿಮ್ಮ ಯಾವ ಬರಗಾಲದ ಸಂದರ್ಭ ಬಂದ್ರೂ ಅವರು ನಿಭಾಯಿಸುವಂಥ ಶಕ್ತಿ ಅವರಲ್ಲಿ ಬರ್ತೈತಿ. ಒಂದು ವರ್ಷ ಅವರು ಬೆಳೆ ಬಂತಂದ್ರೆ 2 ವರ್ಷವೂ ಇನ್ನೂ ಬೆಳೆ ಬರಂಗಿಲ್ಲ. ಒಂದು ಅತಿ ಹೆಚ್ಚು ಮಳೆಯಾಗಿ ಬೆಳೆ ಹಾಳಾಗ್ತದೆ, ಒಂದು ಮಳೆ ಬರಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಅವರು ತಮ್ಮ ಎಲ್ಲ ಕಷ್ಟಗಳನ್ನು ಬದಿಗಿಟ್ಟು ಯಾವ ಸಮಸ್ಯೆಗಳನ್ನು ನಿಮ್ಮ ಹತ್ರನ ಹೇಳ್ಕೊಳ್ಳಂಗಿಲ್ಲ. ಅದಕ್ಕೆ ರೈತರ ಬಗ್ಗೆ ಈ